ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಂಗಳೂರು ರಥಬೀದಿ. ಇವತ್ತು 2016-17 ಪ್ರತಿಭಾ ದಿನಾಚರಣೆ, ವಿದ್ಯಾರ್ಥಿ ಶೈಕ್ಷಣಿಕ ಸಮಿತಿ ಮತ್ತು ಶಿಕ್ಷಣ ರಕ್ಷಣಾ ಸಂಘದ ಸಮಾವೇಶ, ಹಳೆ ವಿದ್ಯಾರ್ಥಿ ಸಂಘದ ದಿನಾಚರಣೆ, ಶಾಲೆಯ ವಾರ್ಷಿಕೋತ್ಸವ. ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲ ಮಕ್ಕಳಿಗೂ ಒಂದು ಬಿಡು, ಯಾವಾಗ ನೋಡಿದ್ರು ಓದು ಓದು ಓದು. ಇವತ್ತು ಸ್ವಲ್ಪ ಬಿಡುಗಡೆ, ಎಲ್ಲರೂ ಖುಷಿಯಲ್ಲಿ ತನ್ನ ಎತ್ತ ತಾಯಿ ತಂದೆಯನ್ನು ಕರ್ಕೊಂಡು ಶಾಲೆಗೆ ಬಂದಿದ್ದೀರಿ. ಸರ್, ಇವತ್ತು ನಾನು ತುಳುವಲ್ಲಿ ಮಾತಾಡಲ, ಕನ್ನಡದಲ್ಲಿ ಮಾತಾಡಲ? ಹಾಂ ಸರಿ. ಅಯ್ಯೋ ದೇವರೇ, ಸ್ಟಾರ್ಟ್ ಮಾಡ್ಬೇಕಣ್ಣ? ಸರಿ. ವೇದಿಕೆ ಉಡುಪನ ಹಿರಿಯ ಗಣ್ಯರೇ, ಪ್ರೊಫೆಸರ್ ರಾಜಶೇಖರ್ ಹೆಬ್ಬಾರ್ರೆ, ಬಿಜಿ ಪುಣು ಕೋಡೆ 1.5 ಗಂಟೆ ಮುಟ್ಟ ನಾಟಕ ಆಡು, 2 ಗಂಟೆ ಇರೋದು 4 ಗಂಟೆ ಮುಟ್ಟ ಯಕ್ಷಗಾನ ಆಡು, 4 ಗಂಟೆ ಇರೋದಕ್ಕೆ ಜಿತ್ತದು 5 ಗಂಟೆ ಇರ್ಲಾಕದು ಇದೇ ಬರೆಯರೆ ಅಂಡು ಏನು ದಾಯ ಬತ್ತೆ ಬಂದಾಗ ಒಂದು ಏನೊಂದು ಇತ್ತಿನ ನಮ್ಮ ಏಪಲ ತಮ್ಮ ಅಪ್ಪಮ್ಮನ ನಮ್ಮನ್ನು ಪೆದ್ದು ತಾಂಕಿನ ಅಪ್ಪಮ್ಮನ ಕಲ್ಪಾಯನಂಚಿನ ಗುರುಕುಲೆಯನ್ನು ಮದಪೆರಬಲ್ಲಿ ಇವಂತೇರು ಹಿರಿಯಪ್ಪಲು ಒಂದು ಸ್ಪಷ್ಟ ಏನು ದಾಯ ಪಂಡೆ ಪಾತ್ರ ಬಂದಾಗ ಇನಿ ಎನ್ನ ಯಕ್ಷಗಾನದ ಹಿಂಗೆ ನಾಟ್ಯ ಗುರುಕುಲು ಎನ್ನ ಸ್ವರೂಪು ಗುರುಕುಲು ಅಣ್ಣಿಮಾಶು ಗುರುಪುರ 5 ಬೊಕ್ಕದಾರು ದೇರಣ್ಣ ಬಜಿಪೆ ಎನ್ನ ಗುರುಕುಲು, ಎನ್ನ ಯಕ್ಷಗಾನದ ಗುರುಕುಲು ಇವೇ ಅಭಿಲಾಷನ ದೊಡ್ಡಪ್ಪ ಅಂಚಾದುಪ್ಪನಾಗ ಅಭಿಲಾಷನ ದೊಡ್ಡಪ್ಪ ಎನ್ನ ಗುರುಕುಲು ಅಂಜನೇರದವರ ಆ ಗುರುಕುಲ್ನ ರೆಸ್ಪೆಕ್ಟ್ ಮಾಡೋದು ಈ ಗುರುನ ಮೂಲಕವಾದ ಈ ಶಿಷ್ಯ ಈ ವೇದಿಕೆ ಇವತ್ತು ಪಾತ್ರದಲ್ಲಿ ಆಯ್ತು. ಒಟ್ಟಿಗೆ ನಮ್ಮ ಪ್ರೀತಿದ ಶಾಲೆದ ವಿದ್ಯಾರ್ಥಿನಿಗಳು, ನಮ್ಮ ಮುಖ್ಯೋಪಾಧ್ಯಾಯರು ಸರ್ ರಾಜಶೇಖರ್ ಹೆಬ್ಬಾರ್ ನಮ್ಮನ್ನು ಮಸ್ತ್ ಮೋಕೆಡು ಲೇದೇರು ಐಕ್ ಬೋಡದು ಬರಂದು ಉಪಯೋಗಿ ಬರೋಡಾದ ಬರ್ತದೆ ಪುರ್ಲುದ ಕಾರ್ಯಕ್ರಮ ಬೈಜಿ ಬರ್ಪುಜಿಂದ ಇಂಕಿ ಮಸ್ತ್ ಬೇಜಾರಾತು. ಅಪ್ಪೆಮ್ಮನ ಬಗ್ಗೆ ಜೋಕುಲಿ ಉಪ್ಪುನ ಅಭಿಪ್ರಾಯ ಎಂಚಿನ ಗುರುಕುಲ್ ಬಂಡ ಎಂಚಿನ ನಮ್ಮ ಶುರುವಾದ ನಂಗೆ ಮೊದಲ ಪಾಠ ಶಾಲೆ ನಮ್ಮ ಇಲ್ಲಾದಪ್ಪನು, ನಮ್ಮ ಇಲ್ಲಡಿ ಇಂಚಪ್ಪನ ನಮ್ಮ ಇಂಚಪ್ಪನ ಐನ ಅನುಕರಣೆ ಮಲ್ಪನ ಜೋಕುಲು ನಮ್ಮಂಥದ್ದು ನಮ್ಮ ಜೋಕುಲ್ಲ ನಮ್ಮನ್ನು ಕಲ್ತೊಂದಪ್ಪ. ನನಗೆ ಇಲ್ಲಿ ಎಕ್ಸಾಂಪಲ್ ಬಂತೇನು, ಜೋಕುಲು ಇಂಚಪ್ಪ ಬಂದಾಗ ಯಾನು ಏಪಲ ಕಾಣಲಕ್ಕದು ಎನ್ನ ಕರ್ತವ್ಯ ಎನ್ನ ಕೆಲಸ ಬಿದ್ದಾಡ್ನಾಗ ಎನ್ನ ಅಮ್ಮನ ಕಾರ ಬತ್ತದ ಬಿದ್ದೋಡ್ ಕೊಂಚ ಏಪಲ ರೂಢಿ, ಏಪಲ ಒಂಜಿ ಅಭ್ಯಾಸ. ಅಮ್ಮನ ಕಾರ ಬತ್ತದ ಬಿದ್ದಾಡ್ನು ಒಂದೇ ದಿನ ಇವಾಗ ಎನ್ನ 2ನೇ ಮಗಲು ಏನು ಪಂತಿಗಿದಲ್ಲ ಅಜ್ಜಿ ಎನ್ನ ಕಾರ್ ಬತ್ತವನು ಇಲ್ಲ ಇಲ್ಲೇ ಬಾಲೆ ಒಂಜಿ 2.5-3 ವರ್ಷದ ಬಾಲೆ ದಿನೋಲ ಕಾರ್ ಬತ್ತ ಶಾಲೆಗೆ ಹೋಗ್ನು. ಏನೇನು ಬಡಿದ್ರೆ ಗೆಂಡೆ ಈ ಬಾಲಿಗೆ ಶಾಲೆ ಬಿದ್ದಣ್ಣ ಕಾರ್ ಬರ್ತಾರೆ ಪಂತ ನನ್ನ ಇಜ್ಜಪ್ಪ ಕಲ್ದೇ ಇರ್ಬೀನಿ ಆ ಬಂಡಲ್ ದಾಲಜ್ಜ ಇರು ಅಮ್ಮನ ಕಾರ್ ಬತ್ತವರತ್ತೆ ಅಂಚೆ ಅಲ್ಲಿ ಇರ್ನ ಕಾರ್ ಬತ್ತೊಂದಿದ್ದು ತುಳಿ ಜೋಕುಲ ಮನಸ್ಸು ಓಡಿ ಮುಟ್ಟ ಟರ್ನೋರ್ ಬಂದಾಗ ಯಾರು ಎನ್ನ ಅಮ್ಮನ ಕಾರ್ ಬತ್ತೊಂದಿಲ್ಲ, ಎನ್ನ ಮಗಲಿ ಎನ್ನ ಕಾರ್ ಬತ್ತೊಂದಿಲ್ಲ ಅಂಚದು ಪುನಗ ಏತು ಬೆಳವಣಿಗೆ ಜೋಕ್ಲಿ ಕಟ್ಟಿ ಸರ್ಪಲ್ಲೆಕ್ಕನೆ ಜೋಕ್ಲಿ ಇಲ್ಲಿಯ ಪ್ರಾಯಡು ತೂಯಿನ ಮಸ್ತ್ ಸೂಕ್ಷ್ಮ ಒಪ್ಪುವ ಜೋಕುಲು ಮಸ್ತ್ ನೆನೆಪುದಿಪ್ಪುವ ಪ್ರತಿಯೊಂದು ವಿಚಾರವಲ್ಲ ಅಂಚದು ಪುನಗ ಸುರುತ ಪಾಠಶಾಲೆನೇ ನಂಗೆ ಇಲ್ಲಡ ಅಪ್ಪೆಮ್ಮೆ ನಮ್ಮನ್ನು ಇಂಚ ತುಪ್ಪೇರು 5 ಬೊಕ್ಕ ವಿದ್ಯಾರ್ಥಿ ಜೀವನಕ್ಕೂ ಶಾಲೆ ಬತ್ತಿವಕ್ಕ ಗುರುಕುಲ್ ನಕಲಿಗೆ ನಮ್ಮ ಕಲ್ಪನೆಂಚಿನ ಗುರುಕು ಏತು ಮರ್ಯಾದೆ ಕೊರ್ಪನ, ಆ ಶಾಲೆಗೆ ಏತು ಮರ್ಯಾದೆ ಕೊರ್ಪನ, ಏತು ವಿದ್ಯಾಭ್ಯಾಸದ ಮತ್ತೆ ಗಮನ ಕೊರ್ಪನ, ಅವು ನಮ್ಮನ್ನು ಗುಳೆಪ ಒಂದು ಎತ್ತರವು ಕನಪು ಯಾನಂಚೆನೆ ಇಂಗ್ಲ ಶಾಲೆ ವಾಮಂಜೂರು ಸರ್ಕಾರಿ ಶಾಲೆ ಇನಿ ಮಸ್ತ್ ಖುಷಿಯಾಗೊಂದುಂಡೆ
ತೇವನ್ನಾಗ ಆಜನೇ ಕ್ಲಾಸ್ ಮುಟ್ಟ ನಾನು ಶಾಲೆಗೆ ಹೋಗ್ತೀನಿ ಇಂಕಲ ವಾಮಂಜೂರು ಆಜನೇ ಕ್ಲಾಸ್ ಇರೋದು ಬೊಕ್ಕ ಅದೇನೆ ಕಲ್ಪನೆ ಉಂಟಾಯೆ ನಾನು ಬಂದಾಗ ಇಂಕ ಇನ್ನ ಮಿಗ್ದಿನಿ ಮಿಗ್ಗಿಯನ್ನು ಕಲ್ಪನೆ ಹಂಚಿನ ಹೊಣೆಗಾರಿಕೆ ಎತ್ತನೆ ಅಂಚಿನಿರ್ದವರ ಇಂಕ ಕಲ್ಪನಾ ಉಂಟಾದ ಅನ್ನ ಕೆಲಸೋಗಿ ಅನ್ನ ದುಂಬಾಯೆ ಅಂಚೆ ಬಣ್ಣದು ಕಲ್ಪನೆ ಇಟ್ಟು ಹುಷಾರನ್ನತ್ಯಾನು ಕಲ್ಪನೆ ಇಟ್ಟು ಬಾಜಿ ದಡ್ಡೆ ಅಂಡ ಬೇಜಾರಾಪನು ಇಲ್ಲಿ ಪುನಗ ಅಪ್ಪೆ ಅಮ್ಮ ಕಲ್ಪನಾಗ ಕಲ್ಪರೆ ಮಂಡೇಬು ಅಂತುಜಿ ಮಸ್ತ್ ಬೇಜಾರಾವನು ದಯಮತ್ತದು ವಿದ್ಯಾರ್ಥಿನಗಳು ಕಲ್ಪಲೆ ನಂಗೆ ಕಡೆಮುಟ್ಟ ಒರಿಯೋಜನಂಚಿನ ಸಂಪಾದನೆ ಪಂಡ ಅಪ್ಪೆಮ್ಮೆ ಮಲ್ತಿನ ಆಸ್ತಿ ಬಂಗಾರ ಬದುಕತ್ತು ನಮ್ಮ ಕಡೆಮುಟ್ಟಲ ಒರಿಯುನಂಚಿನ ಬಂಗಾರ ಬದುಕು ಆಸ್ತಿ ಪನ್ನಗ ಅವು ನಮ್ಮ ಕಲ್ತಿನ ವಿದ್ಯೆ ಏನು ದಯಮಲ್ತದು ಒರಿಪಾಲೆ ಐಕ್ ಏರ್ಲ ಕಂಡುಪಾಡ್ರೆ ಹೆಜ್ಜೆ ಹಿಂಗೆ ಹೋಯ್ತತ್ತು ಅಂದರೆ ಆಪುಜಿ ಎನ್ನ ಬುದಡ ಬರೆದುಗೂರು ಬಂದರೆ ಆಪುಜಿ ಅಂಚಿನ ಒಂಜಿ ವಸ್ತು ಪುಂಡ ವಿದ್ಯೆ ಅವು ನಮ್ಮಡನೆ ಎಪ್ಪುಂಡು ದಯಮಲ್ತದು ಕಲ್ಪಲೆ ಕಲ್ತದ್ದು ದೇಶದ ಒಂಜಿ ಎಡ್ಡೆ ಪ್ರಜೆಯದ ಉಪ್ಪುಲೆ ಅಂತದ್ದು ಏನು ಪರೊಂದುಲ್ಲೆ ಏನು ದಯ ಕಲ್ತಜಿ ಬಂದಾಗ ಈ ಕೆಲವು ಟೈಲೆನ್ಸ್ ಡೇ ಕೋಡೆ ಜೋಕುಲ್ನ ಪ್ರತಿಯೊಂಜಿ ಜೋಕುಲ್ಡಲ್ಲ ಎಡ್ಡೆಡ್ಡೆ ಕಲಾವಿದೆ ಉಪ್ಪಿಗೆ ಮೂಲು ಖಾಲಿ ವಿದ್ಯಾಭ್ಯಾಸಕ್ಕೆ ಗಮನ ಕೊಡ್ತೀನತ್ತು ಸರ್ ಹಿಂಗೆ ಮಸ್ತ್ ಖುಷಿ ಆಳು ಮಾತಾ ಸರ್ ಕಡೆ ಸ್ಪೀಚ್ ಇಟ್ಕೊಂಡೇರು ಈಗ ಎಡ್ಡೆ ಕಲಾಗಾರ ಆಗಲಿ ಎಡ್ಡೆ ಸಿಂಗರ್ ಆಗಲಿ ಎಡ್ಡೆ ಭರತನಾಟ್ಯದ ಒಂದು ಆಗಲಿ ಎಡ್ಡೆ ಒಂದು ಯಕ್ಷಗಾನ ಕಲಾವಿದೆ ಆಗಲಿ ಪ್ರತಿಯೊಂದು ಕಲಾವಿದೆಡಲ್ಲ ಪ್ರತಿಯೊಂದು ಜೋಕುಳ್ಳಲ್ಲ ಅಕಳ್ಳಕ್ಕಳು ಪುನಃ ಕಲೆ ಪ್ರದರ್ಶನ ಮಾಡ್ತಾರೆ ಅಂಡ ವೇದಿಕೆ ತಿಕ್ಕೂಜಿ ಅಂಡ ನಮ್ಮ ಈ ಶಾಲೆಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಈ ಶಾಲೆಡು ನಂಗೆ ಮಾತೆಕ್ಕಲ ಅವಕಾಶ ಉಂಡು ಕೋಡೆಡೆಡ್ಡೆ ಕಾರ್ಯಕ್ರಮಲಾಂಡು ಇಂದು ನಮ್ಮ ಯೋಗ ಒಂದು ಭಾಗ್ಯ ದಯಪಂದಾಗ ಹೆಚ್ಚಿನ ಕೆಲವು ಶಾಲೆಡು ಖಾಲಿ ಓದು ಮಾತ್ರ ಖಾಲಿ ಓದೊಂದೇ ಒಪ್ಪಿರು ಅಕಂಡ ಪ್ರತಿಭೆಗೆ ಅವಕಾಶ ಒಪ್ಪುಜಿ ಅಂಡ ಈ ಶಾಲೆಡು ಅಂಚಿನ ಅವಕಾಶ ಉಂಡು ಮಸ್ತ್ ಸಂತೋಷ ಒಂದು ಮಸ್ತ್ ಖುಷಿಯ ಒಂದುಂಡು ಇಂಚಿನ ಶಾಲೆಡು ನಲ್ಲಾತ ಜೋಕುಲು ಬರಡು ಈ ಶಾಲೆಗಳು ಪಿದರ್ದು ಬೋತಿ ಎಡೆಡ್ಡೆ ಜೋಕುಲು ಎಡೆಡ್ಡೆ ಪುದರ ಕಂತಿನ ಕುಲು ಲೇರು ಅಪ್ಪೆಮ್ಮನ ಪ್ರೋತ್ಸಾಹ ಬೋಡು ಈ ಶಾಲೆಗೆ ಬರ್ತದೆ ಮಸ್ತ್ ಜೋಕುಲು ನಲ್ಲಾತ ಬರಡು ಅವನ ಹಿಂಗೆ ಖುಷಿ ಆಯ್ತು ಬಂದಾಗ ಸರ್ವಧರ್ಮದ ಸೌಹಾರ್ದತೆಯ ಸಾರನಂಚಿನ ಶಾಲೆ ನೆಟ್ಟು ಮಾತಾ ಧರ್ಮದ ಕುಲ್ಲಲೇರು ಮಸ್ತ್ ಖುಷಿ ಅನ್ ಸರ್ ಇಂತೆ ಮಾತೆರ್ಲೇರು ನಂಗೆ ಜಾತಿ ಮತ ಊಲ ಬೊಚ್ಚಿ ನಮ್ಮ ಜಾತಿ ಪುಣ್ಣ ಆಣೊಂಜಿ ಪುಣ್ಣು ಮಾತೆರನ್ನ ಪ್ರೀತಿ ಮಲ್ಪುಗ ಮಾತ ಧರ್ಮಲ್ನ ಪ್ರೀತಿ ಮಲ್ಪುಗ ಮಾತ ದೇವರೆಲ್ಲ ಪ್ರೀತಿ ಮಲ್ಪುಗ ಮಾತೆರ್ಲ ಒಟ್ಟಿಗೆ ಒಪ್ಪುಗ ಸೌಹಾರ್ದದೆಡುಪ್ಪುಗ ಮಲ್ಪಿನ ತುಷ್ಪವನಂಚಿನ ಶಾಲೆಗೆ ಮಸ್ತ್ ಸಂತೋಷ ನನ್ನ ಯಾನು ಪ್ರಥಮವಾದ ಜೋಕ್ಲಿ ದಾರೆ ಮಂದಿ ಬಂದಾಗ ಪ್ರತಿಯೊಂದು ಕಲಾವಿದಲ್ಲ ಪ್ರತಿಯೊಂದು ಇವರಿ ವೇದಿಕೆಗೆ ಬಂದಾಗಲ್ಲ ಫಸ್ಟ್ ನಂಗೆ ಪೋಡಿಗೆ ಟೆನ್ಷನ್ ಮಂಡೆ ವೆಚ್ಚಪ್ಪು ಒರಿ ಅಂತನಾಗ ಒರಿ ನಾಟಕ ಮಲ್ಪು ಅಥವಾ ಯಕ್ಷಗಾನ ಮಲ್ಪು ಅಯಲೆಕನೆ ಹಿಂಗೆ ಅವಳು ಹಿಂಗೆ ಅಯಲೆಕನೆಯ ಮಲ್ಪೋಡು ಅಂತ ಆಶೆಪ್ಪು ಅಂಡ ವೇದಿಕೆ ಪೋಯರ ಟೆನ್ಷನ್ ಉಡುಪೂಜಿ ಮಂಡೆ ವೆಚ್ಚ ಉಡುಪೂಜಿ ಪೋಡಿಗೆ ಬಡಿಗೆ ಅಪ್ಪು ಸರ್ವೇ ಸಾಮಾನ್ಯವಾದ ಮಾತೆರೆಗಳ ಇತ್ತಿ ನಾವು ಯಾನೆಯನ್ನ ಅನುಭವಗಳು ಈ ಕತೆ ಬರೋದಿಲ್ಲ ಸರ್ ಯಾಕೆಂದ್ರೆ ಬ್ಯಾಪಂಡಾಗ ಸರ್ ಈ ಜೋಕುಲು ಮಾತ ಕೆಲವು ಸರಿ ಸ್ಟೇಜಿಗೆ ಬರೆಯರೆ ಪೋಡಿಯರು ಎಡೆಡ್ಡೆ ಕಲಾವಿದರ ಅಕಲ ಒಲ ಇಡುಪ್ಪೇರು ಅಡ ವೇದಿಕೆ ಬರೆಯರೆ ಪೋಡಿಯರು ಟೆನ್ಷನ್ ಹಾಕೊಂಡಾಗಲೇ ಫೀಲಿಂಗ್ ಕುಂಬಾರು ಕೈಕಾರು ಅಂಚಾರಲ್ಲಿ ಇನ್ನು ಎಂಕಾತಿನ ಅನುಭವ ಬರೋದಿಲ್ಲ ಏನು ನೆಚ್ಚಿನ ಸ್ಪೀಚಿಗೆ ಬರೋ ಪಣಂದುಪ್ಪೇನು ಬ್ಯಾಪನ್ನ ಜೋಕುಲಿಗೆ ಧೈರ್ಯ ಬರ್ಕೊಂಡು ಯಾನು ಆಜಿನ ಕ್ಲಾಸ್ ಹುಡುಕುನಾಗ ಹಿಂಗೊಂದು ಆ್ಯಕ್ಟಿಂಗ್ ಮಾಡ್ಕೊಡೋದು ಮಸ್ತ್ ಆಸೆ ಅನು ಆ ವರ್ಷ ನಾಟಕ ಹಿಂಗೆ ವರ್ಷಗಳು ಒಂದು ಸರ್ತಿ ಸ್ಕೂಲ್ ಡೇ ಹಾಕೊಂಡು ಸ್ಕೂಲ್ ಹತ್ರ ಎಂಬುದು 1:30 ಗಂಟೆಗೆ ನಾಟಕ ಹಾಕೊಂಡು ಪ್ರತಿ ವರ್ಷ ನಾಟಕ ಹಾಕೊಂಡು 1:30 ಗಂಟೆನ ಬೈಯನಾಗ 5 ಗಂಟೆನಾಗ ನಾಟಕ ಸ್ಟಾರ್ಟ್ ಅದು 1 ಗಂಟೆನ ಮುಗಿಯೋದು ಆ ವರ್ಷ ಎಲ್ಲ ಸ್ಕೂಲ್ ಡೇ ನಾಟಕ ಉಂಡು ಮಂಡು ಮಾಸ್ಟರ್ ಅನೌನ್ಸ್ ಮಾಡ್ತೇವೆ ಅನೌನ್ಸ್ ಆಂಡು ಆಯ್ತು ಏರು ಕಲ್ಪನೆ ಎಡ್ಡೆ ಹುಷಾರು ಜೋಕ್ಲಿ ಅಕ್ಲಿನ ಮಾತಲ್ಲಿ ಎತ್ತದು ಒಂಜೊಂಜಿ ಪಾತ್ರವನ್ನು ಕೊರದು ಬಿಡಿಯರು ಕೊಡ್ದಾನಾಗ ಆ ವರ್ಷ ಎನ್ನ ಮನಸ್ಥಲ ಇಲ್ಲ ಪನೊಂದು ಇಲ್ಲ ಆ್ಯಕ್ಟಿಂಗ್ ಮಲ್ಪು మన మనసులో ఉలాడుకున్న కళావిదే అవకాಶ తిక్కుచి అవకాಶ ಕೊಡೋದು ಕಾತೊಂತು ನಿನ್ನ ಕಲಾವಿದೆ ಉಲಾಯಿಡು ಏನು ಆ ವರ್ಷ ಮೆಲ್ಲ ಹೋದು ಮಾಸ್ಟರ ಬಯ್ಯನಾಗ ಧೈರ್ಯ ದೇಮನ್ನಾಗ ಹಿಂಗೆ ಧೈರ್ಯ ಪೂಜೆ ಮಾಸ್ಟರ ಪಾತಾರೆ ದೇಮನ್ನಾಗ ಏನು ಕಲ್ಪನಿಟ್ಟು ಮಾತ ಕೋಳಿ ಮೊಟ್ಟೆ
ಎಂಕೆ ಬೇಜಾರ ಉಂಟು ದೇಪನ್ನಾಗ ಕಲ್ಪುಲೆ ನಿನಕ್ಕೆ ದೇವನ ಎಂಕ್ಲೆ ಎಂಕುಲು ಇತ್ತೆ ಪನ್ನೆಟಿ అని ಎಲ್ಲಿ ಹೇಳಲ ಮಲ್ಲೆಜ್ಜಿ ನಿಕ್ಲು ನನ್ನ ನಿತ್ಯ ಮಲ್ಲ ಅವರು ದೇಪನ್ನಾಗ ಎಂಕ್ಲ ಅನುಭವ ನಿಕ್ಲೆ ಪಂಗಂದಂಡ ನಿಕ್ಲೆಲ್ಲ ಗೊತ್ತಾಗ್ತದೆ ಬೇನೆ ಬೇಜಾರು ದೇವ ಪಂದಾಗ ಇತ್ತೆ ಒಂದು ಶಬ್ದ ಒಂದು ಇಂಗ್ಲೀಷ್ ವರ್ಡಿಂಗ್ಸ್ ಮತ್ತೆ ಓದೋಡಂದಂಡ ಮಸ್ತ್ ಬಂಗ ಆಪನು ದೇವನ್ನಾಗ ಅಪ್ಪಗ ಕಲ್ದೋಡು ಆಪನ ಮನಸ್ಸಿಡು ಅಂಡ ಇತ್ತೆ ಬೇಜಾರ ಒಂದುಂಡು ನಾನೇನು ಬಂದಾಗ ಬಯ್ಯ ಅನ್ನಗ ಯಾಲ್ಲ ಮೆಲ್ಲ ಆಫೀಸ್ ಕೊನೆ ಪೋಯೆ ಮಾಸ್ಟರ್ ಏಪಲ ಏನಾನು పొర్లుడు పాతిరు జీరు దేవనగా బెచ్చుడే పాతిరు యాన్ కల్పు చేస్తా అవు బేజారు బకెండ పకేదాల అజ్జి ఇని ఆ ಮಾಸ್ಟರ್ ಇಂಗೆ ಅಂಚಿನ ಆನಿ ಅವಕಾಶ ಕೊರ್ನೆಟ್ಟು ನಾನು ಈ ಮಟ್ಟೋಗು ಬಿಳೆಯರೆ ಕಾರಣ ಅಂಡ್ ಅವು ಎಪ್ಪೋಗ್ಲ ಪಣೊಂದುಲ್ಲೆ ಅರೆ ನೀ ಎಪ್ಪಗಲ ಎನ್ನೊಂದುಲ್ಲೆ ಅರ ಮಿತಿ ಎಪ್ಪಲ ಗೌರವ ಉಂಡು ಹಾನಿ ಮಾಸ್ಟರ್ ಆಫೀಸ್ ಕೊಂಡು ಕುಲ್ದೇರು ಯಾನು ಸೀದಾ ಪಾಯ ಸರ್ ನಮಸ್ಕಾರ ನಮಸ್ಕಾರ ಏನು ಬಂದದ್ದು ಭೋಜ ಏನಿಲ್ಲ ಸರ್ ಸುಮ್ಮನೆ ಬಂದದ್ದು ಹಾಗಾದರೆ ಹೋಗು ಇಲ್ಲ ಸರ್ ನಿಮ್ಮ ಹತ್ರ ಒಂದು ಮಾತಾಡಲಿಕ್ಕಿತ್ತು ಮಾತಾಡು ಸರ್ ಮತ್ತೆ ಏನಾ ಏನಿಲ್ಲ ಅರ ಮೋನ ತುನಗ ಹಿಂಗೆ ಪೋಡಿಯಾತೀನಿ ಓಲ್ ನೆರಪೇರದ ನಾನು ಸರ್ ಇದು ನಾಡ್ದು ನಮ್ಮ ಸ್ಕೂಲ್ ಡೇ ಉಂಟಲ್ವಾ ಉಂಟಾದ ಕುಮಾರನು ನಾಡು ಸ್ಕೂಲ್ ಡೇ ಉಂಟಲ್ವಾ ಹೌದು ಬೇಡವಾ ಇರಲಿ ಸರ್ ತೊಂದರೆ ಇಲ್ಲ ಸರ್ ನಾಳ್ದು ನಮ್ಮದು ನಾಟಕ ಉಂಟಲ್ವಾ ಕುಂಕುಮ ಹೌದು ಬೇಡವಾ ಇರಲಿ ಸರ್ ನನಗೊಂದು ಅದರಲ್ಲಿ ಒಂದು ಪಾತ್ರ ಕೊಡ್ತೀರಾ ಯಾವುದು ಎಲಿಮಿಂದ ಪಾತ್ರವಾ ಅಲ್ಲ ಸರ್ ನಾಟಕದಲ್ಲಿ ಪಾತ್ರ ಅಂತೆ ಪಾತ್ರ ಕಲಿಯುವುದರಲ್ಲಿ ಕೋಳಿ ಮೊಟ್ಟ ಪಾತ್ರ ಕೇಳ್ತಾರೆ ಹೋಗಾಚೆ ಇಲ್ಲ ಸರ್ ಏನಾದರೂ ಒಂದು ಎಂಥ ಏನಾದರೂ ಇಲ್ಲ ಸರ್ ಒಂದು ಕೊಡಿ ಸರ್ ಒಂದು ಕೊಡಿ ಪ್ಲೀಸ್ ಸರ್ ಒಂದು ಕೊಡಿ ನೋಡುವ ನಾಳೆ ಉಳಿದ್ರೆ ಕೊಡ್ತೇನೆ ನಾನು ಮನಸ್ಸಿಗೆ ಎಣ್ಣೆ ಇಂಚಿನ ಭೂತಾಯದ ಕಜಿಪ್ಪ ಉಳಿದ್ರೆ ಕೊಡ್ತೇನೆ ಮನೆ ತೆಗಿ ಸಾರಿಗೆಂಡ ಬೆಚ್ಚಂಡ ಅವನ ಕಲ್ಪು ಜತ್ತ ಅವು ಬೇಜಾರಿಗೆ ಪಕ್ಕದಾಲಜ್ಜಿ ಎನ್ನ ಪ್ರೀತಿ ಉಂಡು ಮಾತನುಂಡು ನಾಳೆ ಬಾ ಉಳಿದ್ರೆ ಕೊಡ್ತೇನೆ ವಂಡೇರು ಆಯಿತು ವಂಡೆ ಮಣದನಿ ಕೂಡ ಕಾಣೆ ಬಯನೆಲ್ಲ ಸರ್ ನಿನ್ನೆ ಏನಾದರೂ ಉಳಿದಿದ್ದ ದುಮನನಿಗೆ ಎಣ್ಣೆನಿ ಯಾನಿಗೆ ಎನ್ನರಡ ಎಂತ ಮೀನು ಸಾರುವ ಆರು ಎಣ್ಣಿನ ಆರು ಬಾಯಿ ಬಿಡ್ದು ಪಣೀನಿ ಸೀದಾ ಇಲ್ಲ ಸರ್ ನೀವು ನಿನ್ನೆ ಉಳಿದ್ರೆ ಕೊಡ್ತೇನೆ ಅಂತ ಹೇಳಿದಿರಲ್ಲ ಒಂದು ಪಾತ್ರ ಉಳಿದಿದೆ ಕೊಡ್ತೇನೆ ಆಯಿತಾ ಸರಿ 8 ಪಾತ್ರ ಅದರಲ್ಲಿ 7 ಕೊಟ್ಟಾಗಿದೆ ಈಗ ಒಂದುಂಟು ಯಾವುದು ಸರ್ ಒಂದು ಡಾಕ್ಟರ ಪಾತ್ರ ಮಾಡಾಯ್ತಾ ಆಯ್ತು ಸರ್ ಮಾಡೋ ಸ್ಕ್ರಿಪ್ಟ್ ಕೊರಿಯರು ಸ್ಕ್ರಿಪ್ಟ್ ಬಂದ ಪೇಜ್ ಕಟ್ಟಲೆದಲ್ಲ 4 ಲೈನ್ ಹೆಚ್ಚದಲ್ಲ ಪಾತ್ರ 4 ಗೀಟು ಪೂನು ಆ 4 ಗೀಟನ್ನು ಅಪ್ಪಗ ಒಂಜಿ ತಿಂಗಳದ ಪ್ರಾಕ್ಟೀಸಿಂಗ್ಲಿ 4 ಗೀಟನ್ನು ಒಂಜಿ ತಿಂಗಳು ಬುಕ್ ಓದಿನೇಜಿ 4 ಗೀಟನ್ನು ಮಾತ್ರ ಓದುದಿನಿ ನಾನು 4 ಗೀಟನ್ನು ಓದುದಿನಿ ಬುಕ್ದ ಗಂಧ ಗಾಳಿಜಿ ಶಾಲೆದ ಓದಿನ ಅವಲೇ ಪುರ ಗೀಟು ಓದು ನೆಟ್ಟೆ ಬಾಕಿ ಕುಲಾಯಿಗೆ ಇಲ್ಲಾಡ್ಲಂಚಿನಿ ಫೋನಾಗ ಬನ್ನಾಗ ಪ್ರಾಕ್ಟೀಸ್ ಕುಲ್ನಾಗ ಲಕ್ನಾಗ ಪ್ರಾಕ್ಟೀಸ್ ಬೆಂದ್ರಡು ಪ್ರಾಕ್ಟೀಸ್ ನೆಕ್ಕು ಕುಲ್ಲಾಗಲ್ಲ ಪ್ರಾಕ್ಟೀಸ್ ಅಮ್ಮದಾಲ ಮಂತೊಂತೀರಿ ಇಂಚಿನ ಕೊಂಡ ಮಲ್ಪ ಮಂತಿದ್ದೀರು ಸರಿ ಪ್ರಾಕ್ಟೀಸ್ ಆದ ನಾಟಕದ ದಿನ ಬರ್ತನು ನಾಟಕದ ದಿನ ಬಂದಾಗ ಬಯ್ಯಾನಾಗ ಮಾತು ಸಭೆ ಸೇರಿದ ಮತ್ತು ಇಂಚೇನೆ ಮಾತೆಲ್ಲ ಬೈದೇರಿ ವೇದಿಕೆಡು ಮತ್ತು ಸಟ್ಟಿಂಗ್ ಬರ ಪಾರ್ದು ನಾಟಕ ಸ್ಟಾರ್ಟ್ ಆಂಡು 6:30 ಗಂಟೆ ಅನಾಗ 1:30 ಗಂಟೆದ ನಾಟಕ ಡ್ಯಾನ್ಸ್ ಮಾತಾಯ್ತಾನೆ 5 ನಾಟಕ ಸ್ಟಾರ್ಟ್ ಮಾತು ಬರ್ತನಕ ನಾಟಕ ಸ್ಟಾರ್ಟ್ ಆದನಗ ಮೂಲು ಸೀನಾ ಒಂದುಂಡು ಇಲ್ಲಿಯ ನಾಟಕ 1:30 ಗಂಟೆದ ಆತು ಕಡೆತ ಸೀನಿಗೆ ಮಾತ್ರೆಗಳ ಮೇಕಪ್ ಪುರ ಅದು ಎನ್ನೆಲ್ಲ ಎಂಕಲ ಕಾಸ್ಟ್ಯೂಮ್ಸ್ ಕೊಡ್ತೀರಿ ಒಂಜಿ ಸ್ಕಥೋಸ್ಕೋಪ್ ಕೊರಿಯರು ವೈಟ್ ಡ್ರೆಸ್ ಕೊರಿಯರು ಒಂಜಿ ಕನ್ನಡಕ ಕೊರಿಯರು ಪಾರ್ದು ಕೋಟ್ ಮಾದ ಪಾರ್ದು ಮೇಕಪ್ ರೂಮುಡು ಏನನ್ನು ಯಾನೇ ಹೊರ ತುಯ್ಯೆ ಓ ದೇವರೇ ಎನ್ನ ಯೋಗನೇ ಆಜಿನ ಕ್ಲಾಸ್ಡೇ ಡಾಕ್ಟರ್ ಆಯತ್ತಾ ಒಂದು ಖುಷಿಯಾಗಿ ಯಾರು ಕಲ್ತಿರ ಆತ್ತೆ ಪೋನು ಆಜಿನ ಕ್ಲಾಸ್ ಡಾಕ್ಟರ್ ಆಯತ್ತಾ ಒಂದು ಖುಷಿಯಾಗಿ ನಿಮಗೆ ಸಮಾಧಾನ ಅದು ನೆಮ್ಮದಿಯಾಗಿ ಆತು ಬರ್ತನಗ ಡ್ರಾಮಾ ಸ್ಟಾರ್ಟ್ ಆಂಡು ನಾಟಕ ಸ್ಟಾರ್ಟ್ ಆಂಡು ಒಂತೆ ಬರ್ತನಗ ಕಥಾನಾಯಕನ ಅಮ್ಮೆರೆಗೆ ಹುಷಾರಜ್ಜಿ ಪೂರ ಪಾರ್ದಿನಿ ಜವನೀರೆ ಪೂರ ಪ್ರಾಯದಾನ ಮತ್ತು ರೋಲ್ ಪಾರ್ದಿನಿ ಜವನೀರೆ ಸ್ಟೂಡೆಂಟ್ ನಕಲೆ ನಾಟಕ ಜೆತೋನು ಆಮೇಲೆ ಕಥಾನಾಯಕಿ ಬಂದ್ಪೇ
ಹಾಂ ಇದು ಇದೆ ಡಾಕ್ಟ್ರಲ್ಲಿ ತೋರ್ಪೆ ಆಮೇಲೆ ಹುಷಾರು ಜೊತೆ ಡಾಕ್ಟ್ರಲ್ಲಿ ಪಿದೆ ಬರ್ತದೆ ಡಾಕ್ಟ್ರ್ ಏನು ತೆಪ್ಪನಾಗ ಡಾಕ್ಟ್ರು ಏರು ಡಾಕ್ಟ್ರ್ ಮೇಕಪ್ ರೂಮುಡು ಪೊರುಳುಡು ಕನ್ನಡತದ್ದು ಜಾಲಿ ಮಂತೊಂದು ಲೇರು ಆತು ಬರ್ತಾನೆ ಒಂದೇ ಬರ್ತಾನೆ ಸರ್ ಬಂಡೇರು ಮಸ್ತ್ ಐ ಅವನು ಇಲ್ಲಿ ಮಾರ ಡಾಕ್ಟ್ರ್ ಇಲ್ಲಿ ಮಾರ ಕರೆಯವನನ್ನು ಸರ್ ಡಾಕ್ಟ್ರು ಅಲ್ಲಿದ್ದಾನೆ ತುನಗೆ ಅವನು ಕನ್ನಡದ ಒಂದಿಲ್ಲ ಫ್ರೆಂಡ್ ಸರ್ ಬಂಡ ಹೇ ಭೋಜ ಸ್ಟಾರ್ಟ್ ಹೇ ಸೀನ್ ಸ್ಟಾರ್ಟ್ ಬಾಬಾ ನಿನಗೆ ಹೋಗ್ಲಿಕ್ಕೆ ಮನೀತು ಜಾತಿ ಬಂದಿನಿ ಮೆಲ್ಲ ಸಭೆ ತುಯ್ಯ ಕಂಡಿದಲ್ಪ ಫುಲ್ಲು ಕ್ರೌಡ್ ಉಂಟು ನಿನಗೆ ಹೋಗ್ಲಿಕ್ಕೆ ಬಂದಾಗ ಫುಲ್ಲು ಕ್ರೌಡ್ ಬಿದ್ದು ಫುಲ್ಲು ಬೇಕಾರು ಎಂಚಿನ ಓಲ್ ಮತ್ತು ಚಂಡಿ ಆತನ ಮಂಡೆ ಎಂಚಿನ ದಾದ ಗೊತ್ತು ಪೂರ ಚಂಡಿ ಒಟ್ಟಾರೆ ಸರ್ಡ ಬಂಡೆ ಸರ್ ಏನು ಇದು ನಾನದು ಇವತ್ತೇ ಬರಬೇಕಾ ಇವತ್ತು ನಾಳೆ ಬಂದರೆ ಯಾರು ನಿನ್ನ ಅಜ್ಜ ಇದ್ದಾನೆ ಇಲ್ಲಿ ಇವತ್ತು ಬರೆದಿದ್ದೆ ಮತ್ತೆ ಆಗಬಾರ್ದು ಅಲ್ಲ ಸರ್ ನನ್ನ ಪಾತ್ರವನ್ನು ಯಾರಾದರೂ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಯಾರು ಮಾಡೋದು ಪುಣ್ಯಾತ್ಮ ಅವತ್ತು ಹೇಳಿದೆ ನಿನ್ನ ಹತ್ರ ಬೇಡ ಬೇರೆಯವ್ರಾದ್ರೂ ಮಾಡಲಿ ಇಲ್ಲ ಸರ್ ನನಗೆ ಒಂದು ಸ್ವಲ್ಪ ನರ್ವಸ್ ಆಗ್ತದೆ ನರ್ವಸ್ ತಲೆ ನಿಂದು ಅವತ್ತು ಹೇಳಿದ್ದೀನಿ ಒಂದು ಪಾತ್ರ ಕೊಡಿ ಅಂತ ಕರ್ಮ ನಿಂದು ಬಾಯ್ ಸೀನಿ ಗೊತ್ತಾಗಲಿಕ್ಕೆ ಒಂದು ಕಾತೊಂದು ಲೇರು ಪೇಷಂಟ್ ಜೈದನು ಕಾತೊಂದು ಲೇರು ಅರ್ಜೆಂಟ್ ಬರಬೇಕು ಡಾಕ್ಟ್ರು ಬರ್ಕೊಂತ ಹೋಗಿ ಮಾಸ್ಟರ್ ಬಾಯ್ ಬತ್ತು ಸ್ಟೇಜ್ ಹಿಂಗೆ ಚರ್ಚೆ ಅವನು ಎಂಕ್ಲ ಮಾಸ್ಟರ್ಗಳು ಬಾಯ್ ಬರೀಕಂತ ಒಂದೇ ಇಜ್ಜು ಸರ್ ನನಗೆ ಆಗೋದಿಲ್ಲ ಸರ್ ನನಗೆ ನರ್ವಸ್ ಆಗ್ತದೆ ಸಭೆಯಲ್ಲ ನೋಡಿ ನಾನು ಎಲ್ಲರೂ ಹೋದ ಮೇಲೆ ಮಾಡ್ತೀನಿ ಅಯ್ಯೋ ಹೋದ ಮೇಲೆ ಎಂಥ ಊಟ ಮಾಡೋದು ನೀವು ಎಂಥದ್ದು ಅವಸ್ಥೆ ನಿಮ್ಮದು ಅಲ್ಲ ಸರ್ ನನಗೆ ಸಭೆ ನೋಡಿ ನರ್ವಸ್ ಆಗ್ತದೆ ನರ್ವಸ್ ಆಗಬೇಡ ಏನೂ ಆಗೋದಿಲ್ಲ ನೀನು ಮಾಡ್ತಿ ಎಂಥ ಸರ್ ಆತೇ ಪಂತೀನಿ ಕಣ್ಣು ಮುಚ್ಚಿ ಬುಲವಡ ಸ್ಟೇಜ್ರಲ್ಲೇ ನಾನು ಪುರ್ತು ನುಗ್ಗುದಿನ ಮಾನೀತು ಸಭೆ ತುನ ಬರ್ರ ಕ್ಲ್ಯಾಪ್ ಹಾಕೊಂಡು ಜನಕ್ಕೂ ನಿಂತು ಸ್ಟೂಡೆಂಟ್ ನಕಲು ಆಗಲೇ ನಂತರ ಮಕ್ಕರ ಹತ್ರ ನಿಮ್ಮನೆ ತನಗ ಫಸ್ಟ್ ಪಂತೇರು ಮಾಸ್ಟರ್ ಪಂತೇರು ఇంకా ಡೈರೆಕ್ಷನ್ ಮಾಸ್ಟರ್ ಯಾರು ಬಂತೇರು ಡಾಕ್ಟರ್ ಬಂತು ಪೇಷಂಟ್ನ ಕೈ ತೂಡು ಕಣ್ಣು ತೂಡು ಅಂತೇರು ಮುಂಚೆ ಪೇಷಂಟ್ಗೆ ಇದೆ ఆయన ಕಣ್ಣು ಮೆಲ್ಲ ಬುಡುಪನಾಗ ఆయన ನಿರ್ಪುಣಿ ಅಂತ ಪೇಷಂಟ್ ಏತು ಪಟ್ಟು ಬರ್ತೀನಿ ಏಪ ಇದೆ ಅನ್ಬೋದು ನಿಜವಲ್ಲ ಡಾಕ್ಟ್ರು ಪೇಷಂಟ್ಗೆ ನೀರು ಒಂದು ಪೇಷಂಟ್ ಡಾಕ್ಟ್ರೇ ನೀರ್ಪಡಿ ಉಲ್ಟಾ ಮನೀತು ಲೇಟ್ ಆದನತ್ತ ತೊಂದರೆ ಇಲ್ಲ ಇವನಿಗೆ ಜ್ವರ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಉಂಟು ಅಂಡೆ ಬರ್ರ ಜನ ಗೊತ್ತಿಲ್ತೀರಿ ಮಾಸ್ಟರ್ ನಾಯಿಗಳು ಸೆಲ್ಸಿಯಸ್ ಜ್ವರ ಅಂತ ಹವಾಮಾನ ವರದಿ ಹೋದ ಪಾಪಿ ಮಗನೇ ನಿಮಗೆ ಸ್ವಯ ಇಲ್ವ ನಿಮಗೆ ಎಂಥ ಸೆಲ್ಸಿಯಸ್ ಜ್ವರ ಎಂಥ ಕರ್ಮ ನಿಂದು ಜನಗಳು ಕ್ಲ್ಯಾಪ್ ಹಾಕೊಂಡು ಏನು ಟೆಸ್ಟ್ ಮಂತೊಂದುಲ್ಲೆ ಸ್ಕತಸ್ಕೋಪ್ ಟೆಸ್ಟ್ ಮಂತೊಂದುಲ್ಲೆ ಟೆಸ್ಟ್ ಮಂತ್ ಪನೊಂದುಲ್ಲೆ ಇವನಿಗೆ ಜ್ವರ ಉಂಟು ಸೆಲ್ಸಿಯಸ್ ಟೆಸ್ಟ್ ಮಾಡ್ಕೊಂಡು ಜನಕ್ಕೂ ತಿಳ್ತೊಂದುಲ್ಲೇರು ಮಾಸ್ಟರ್ ನೇರೊಂದುಲ್ಲೇರು ಮನಿ ತೆಗಿ ಜನಕ್ಕೂ ಸಪೋರ್ಟ್ ಉಂಡತ್ತ ಮಾಸ್ಟರ್ ನೇರೊಂದುಲ್ಲೇರು ಕೂಡ ಸ್ಕತಸ್ಕೋಪ್ ಟೆಸ್ಟ್ ಮಾಡ್ಕೊಂಡೆ ಇವನಿಗೆ ಸ್ವಲ್ಪ ಜ್ವರ ಉಂಟು ಇವನಿಗೆ ಒಂದು 4 ಗುಳಿಗೆ ಕೊಡ್ತೇನೆ ಗುಳಿಗೆ ನೀನು ಅಪ್ಪನಿಗೆ ಕೊಡು ಆ ಡಬ್ಬೆ ಕೂಡ ಬರ್ರ ಜನಕ್ಕೂ ತಿಳ್ತೊಂದುಲ್ಲೇರು ಮಾಸ್ಟರ್ ನೇರೊಂದುಲ್ಲೇರು ಇಂಕ ಟೆನ್ಷನ್ ಅಂತ ಛೇ ಈತ್ ಶೋಕ ಆಡಿಯನ್ಸ್ ಮಾತ್ರ తెలుతొందులేరు ಮಾಸ್ಟರ್ ನೆರವೇರು ದಾದವಸ್ಥೆ ಅಂತ ಟೆಸ್ಟ್ ಬಂತಂದಿಲ್ಲ ಈತ್ ಪೊರ್ಲುಡು ನೆತ್ತೊಂದು ಇಂಚಿನ ವಿಷಯ ಸೀದಾ ಬತ್ತೆ ಸೈಟ್ ಸರ್ ಎಂತ ಸರ್ ನೀವು ಎಂತ ಸರ್ ಈಗ ಬೈಬಾರ್ದು ಅಲ್ಲಿ ಆಡಿಯನ್ಸ್ ಎಲ್ಲ ಪಬ್ಲಿಕ್ ಎಲ್ಲ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ಇನ್ನೊಂದು ಟೆಸ್ಟ್ ಮಾಡ್ತಾನೆ ಅವನಿಗೆ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಉಂಟು ನೀವು ನನಗೆ ಬೈತಾ ಇದ್ದೀರಲ್ಲ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಎಂತ 99 ಡಿಗ್ರಿ ಸೆಲ್ಸಿಯಸ್ ಯಾರಿನ ಅಜ್ಜಾನಿಗೆ ಇರೋದ ಭಾಷೆ ಇಲ್ವ ನನಗೆ ಏನು ನಾನು ಟೆಸ್ಟ್ ಮಾಡಿ ನೋಡಿದ್ದೇನೆ ಸ್ಕತಸ್ಕೋಪಲ್ಲಿ ನೋಡಿದ್ದಲ್ಲ ಎಂತ ನೋಡಿದಿನ ತಲೆ ಬುರುಡೆ ಗೊತ್ತಾಗ್ತದೆ ನಿಮಗೆ ಏನು ಗೊತ್ತಾಗದೆ ಎಲ್ಲಿ ಸ್ಕತಸ್ಕೋಪ್ ನೋಡಿದೆ ಎಲ್ಲಿ ನೋಡೋದು ಪುಣ್ಯಾತ್ಮ ಸ್ಕತಸ್ಕೋಪವನ್ನು ಕುತ್ತಿಗೆಯಲ್ಲಿ ಇಟ್ಟು ಟೆಸ್ಟ್ ಮಾಡಿ ನಿಮಗೆ ಭಾಷೆ ಉಂಟ ಇಲ್ಲ ನನಗೆ ಎಲ್ಲಿ ಹವಾಮಾನ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಏನು ಸ್ಟೇಜಿಗೆ ಹೋಗೋನಾಗ ಕನ್ಪಿಸಾದು ಕೆದಿಕೆ ದೀಪನೆ ಸ್ಕತಸ್ಕೋಪ್ ನಾಲಿಡೇದು ಇದು ಟೆಸ್ಟ್ ಮಾಡ್ತಂದ್ರೆ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಎಂಚೆ ಗೊತ್ತಾಗ್ತೀನಿ ಮನಿ ತುಜಿ ಮೆಲಾನೆ ಪೋಯೆ ಸ್ಕತಸ್ಕೋಪ್ ಅಂದಿದ್ದು ಕೆಬಿಕಿದಿದು ಕೂಡ ಟೆಸ್ಟ್ ಮಾಡ್ತು ಬಂಡೆ ಇವನಿಗೆ ಜ್ವರವೇ ಇಲ್ಲ ಇವನು ಸರಿ ಇದ್ದಾನೆ ತೊಂದರೆ ಇಲ್ಲ ಇವನಿಗೆ ಒಂದು ಲೈಟ್ ನಾನು ಗುಳಿಗೆ ಕೊಡ್ತೇನೆ ಇವನಿಗೆ 2 ಗುಳಿಗೆ ಬೆಳಿಗ್ಗೆ ಕೊಡಿ 4 ಗುಳಿಗೆ ಮಧ್ಯಾಹ್ನ ಕೊಡಿ 6 ಗುಳಿಗೆ ರಾತ್ರಿ ಕೊಡಿ ಬೆಳಿಗ್ಗೆ ಎದ್ದರೆ ಕೊಡಿ ಇಲ್ಲ ಇದ್ರೆ ಬೇಡ
ಪಿದಾಡ್ನಾಗ ಹೀರೋ ಬಂಡೆ, ಸರ್ ಡಾಕ್ಟ್ರೇ ಓ ನಿಮಗೆ ಫೀಸ್ ಎಲ್ಲ ಒಳಗೆ ಕೊಡ್ತಾರೆ, ಗಡಿಬಿಡಿಲ್ಲ, ಮಾಸ್ಟರ್ ರೆಡಿ ಮಾಡಿ ಇಟ್ಟಿದ್ದಾರೆಲ್ಲ ಫೀಸ್, ಏನಿದ್ರು ಒಳಗೆ ಮಾಸ್ಟರ್ ಕೊಡ್ತಾರೆ, ನಿಮ್ಮ ಫೀಸ್ ಬೇಡ. ಅಲ್ಲ ಸರ್ ಮತ್ತೆ ಫೀಸ್ ಇಲ್ಲ, ನನ್ನ ಫೀಸ್ ಇದ್ದದ್ದು ಕೂಡ ಹೋಗಿದೆ ಇಲ್ಲಿ, ನಿಮಗೆ ಏನು ಕೊಡದಿದ್ರು ಮಾಸ್ಟರ್ ಕೊಡ್ತಾರೆ, ನೀವು ಟೆನ್ಷನ್ ಮಾಡಬೇಡಿ. ಇವನು ಪೇಷಂಟಿಗೂ ಏನು ಗಡಿಬಿಡಿಲ್ಲ, ಅವನು ಎಷ್ಟು ಬೇಕಾದರೂ ಊಟ ಮಾಡಲಿ, ಮಲಗಲಿ, ಎದ್ದು ಆಚೆ ಈಚೆ ಓಡಾಡಲಿ, ಮೊದಲು ಮೇಕಪ್ ತೆಗೀಲಿ ಅಂತ ಹೇಳಿದೆ. ಹಾಗೆ ಬಂದು ಸೀದಾ ಬಂದೆ. ಹಾಗೆ ನನ್ನ ಮೊದಲ ಅನುಭವ, ನಾನು ಡಾಕ್ಟ್ರ್ ಪಾತ್ರ ಮಾಡಿದ್ದು ಈಗಲೂ ನೆನಪಿದೆ. ಅವತ್ತು ಮಾಸ್ಟ್ರು ನನ್ನನ್ನು ತಿದ್ದಿ ಸರಿ ಮಾಡಿದ್ರಿಂದ ನಾನು ಇವತ್ತು ಈ ವೇದಿಕೆಯಲ್ಲಿ ಬಂದು ಮಾತಾಡೋದಕ್ಕೆ ಕಾರಣ ಆಯಿತು. ಶಾಲೆಯಲ್ಲಿ ಅವತ್ತು ತಿದ್ದಿದ್ದರಿಂದ, ಅವತ್ತು ಮಾಸ್ಟರ್ ಅಷ್ಟಕ್ಕೆ ಬಿಟ್ಬಿಟ್ಟಿದ್ರೆ ನಾನು ಏನೋ ಕಲಾವಿದ ಆಗ್ತಾನೆ ಇಲ್ಲ ಗೊತ್ತಿಲ್ಲ. ಅವತ್ತು ಶಾಲೆಯಲ್ಲಿ ನನಗೆ ಕೊಟ್ಟಂಥ ಅವಕಾಶದಿಂದ ಈ ವೇದಿಕೆಯಲ್ಲಿ ಬಂದಿದ್ದೆ ನಾನು. ಅದರೊಟ್ಟಿಗೆ ನನ್ನನ್ನು ಬೆಳೆಸಿದಂಥ ಸರ್ವಧರ್ಮದ ಅಭಿಮಾನಿ ದೇವರುಗಳಾದಂಥ ಎಲ್ಲ ನೀವು, ನಿಮ್ಮ ಪ್ರೀತಿಯ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮಂಥ ಪೋಷಣೆಯಿಂದ ನಮ್ಮಂಥ ಕಲಾವಿದರು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿಯವರು, ಅದರೊಟ್ಟಿಗೆ ನನ್ನ ಯಕ್ಷಗಾನ ಗುರುಗಳಾದಂಥ ನನಗೆ ಅಣ್ಣಿ ಮಾಸ್ಟರ್ ಆಗಲಿ, ಅಲ್ಲಿ ದೇರಣ್ಣ ಮಾಸ್ಟರ್ ಆಗಲಿ, ಅಲ್ಲಿ ನನ್ನ ನಾಟಕದ ರಂಗದ ಗುರುಗಳಾದಂಥ ತೆಲಿಕೆದಬುಳ್ಳಿ ದಿವದಾಸ್ ಕಾಪಿಗಾಡು, ಈ ಹಂತಕ್ಕೆ ಬಿಡುವುದಕ್ಕೆ ಕಾರಣ ನನ್ನ ತೆಲಿಕೆದಬುಳ್ಳಿ ದಿವದಾಸ್ ಕಾಪಿಗಾಡು, ನನ್ನ ಗುರುಗಳಾದಂಥ ಅವರನ್ನು ಯಾವಾಗಲೂ ನಾನು ನೆನೆಸಿಕೊಳ್ತೇನೆ. ಯಾವಾಗಲೂ ನಾವು ಮರೆಯಬಾರ್ದು, ನಮ್ಮ ಮೆಟ್ಟಲು ಏರಿದ್ದನ್ನು ಮರೆಯಬಾರ್ದು ಅಂತ ಹೇಳ್ತಾರೆ. ಹಾಗೆ ಎಲ್ಲ ಮಕ್ಕಳು ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಒಳ್ಳೊಳ್ಳೆ ಮಕ್ಕಳಲ್ಲಿ ವೇದಿಕೆಗೆ ಅವಕಾಶ ಸಿಗಲಿ, ಕಲಿಯುವುದೊಟ್ಟಿಗೆ ಒಳ್ಳೆಯ ಕಲಾವಿದರನ್ನಾಗಿ ಮಾಡುವಂಥ ಈ ಕೆಲಸವನ್ನು ನಮ್ಮ ಈ ಸರಕಾರಿ, ನಮ್ಮ ಈ ಪ್ರಥಮ ದರ್ಜೆಯ ಕಾಲೇಜ್ ರಥಬೀದಿ ಸರ್ ರಾಜಶೇಖರ್ ಹೆಬ್ಬಾರವರೇ, ನಿಮಗೆ ಇನ್ನೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಈ ಒಳ್ಳೆಯ ಕಾರ್ಯಕ್ರಮ, ಈ ಚಂದದ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಇವರೊಂದಿಗೆ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಮೊದಲಾಗಿ ನಮ್ಮ ಗೆಳೆಯ ಅಭಿಲಾಷ್ಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಾನು ಇನ್ನೇ ಆಗೋದಿಲ್ಲ ಅಂತ ಹೇಳಿದೆ, ಕೊನೆಗೆ ಬರ್ತೇನೆ ಅಂತ ಹೇಳಿ ಒಪ್ಕೊಂಡೆ. ಒಂದು ವೇಳೆ ಬರೆದಿದ್ದರೆ ನನಗೆ ತುಂಬ ಬೇಸರ ಆಗ್ತಿತ್ತು, ನನಗೆ ಬೇಸರ ಆಗ್ತಿತ್ತು, ಒಳ್ಳೆ ಕಾರ್ಯಕ್ರಮ ಮಿಸ್ ಮಾಡಿಕೊಂಡೆ ಅಂತ. ಈ ಒಳ್ಳೆ ಕಾರ್ಯಕ್ರಮಕ್ಕೆ ಕರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ, ಎಲ್ಲರನ್ನು ಪ್ರೀತಿಸೋಣ, ಜಾತಿ ಧರ್ಮ ಯಾವುದು ಬೇಡ, ಎಲ್ಲರನ್ನು ಪ್ರೀತಿಸೋಣ. ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಅಂಥ ಕಲಾವಿದರ ಮೇಲೆ ಇರಲಿ. ನಮಸ್ಕಾರ. ವಿನಂತಿ, ಬಹುಜನರ ಎಕ್ಕಸಕ ಪಕ್ಕ ಪಕ್ಕ ಬರ್ಪಿ ಸರ್ ಇಂಕೋ ಅಯ್ಯೋ ಚಾಂಡಿ ಕೊಡ್ತಿದ್ದೆ, ಬೇಕಾದ್ರೆ ಚಂಡಿ ಆಪಾದಗಳಿರ್ತದೆ ತುಲಿ ಚಾಂಡಿ ಕೊಡಿ ಸರಿ. ಹಾಂ ಏಸಾ ಹಾಂ ಯಾವುದು ಸರ್? ಈಗ ಒಂದು ಬಿಟ್ಟು ಆಡ್ತೇನೆ ಅಷ್ಟೇ. ತುಳುನಾಡ ಪೆರ್ಮೆದ, ತುಳುನಾಡ ಪೆರ್ಮೆದ ಆಣುಗಳೇ, ತುಳುನಾಡ ಪೆರ್ಮೆದ ಆಣುಗಳೇ, ಯಕ್ಷಗಾನ ಇನ್ನು ಬರೋ ತಿಂಗಳಲ್ಲಿ ರಿಲೀಸ್ ಆಗಲಿಕ್ಕಿದೆ ಏಸಾ ಚಿತ್ರ. ಅದರೊಟ್ಟಿಗೆ ಮೊನ್ನೆ ಒಂದು ಭಕ್ತಿಗೀತೆ ಹಾಡಿದೆ, ಅದು ಕೂಡ CD ಬಿಡುಗಡೆ ಆಗುತ್ತೆ. ಕೆಲವು ಅವಕಾಶಗಳು ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು, ಹಿರಿಯವರ ಹತ್ರ ಭಕ್ತಿ ಇರಬೇಕು. ಅದನ್ನು ಮಾಡಿದರೆ ದೇವರು ಒಂದೊಂದು ಅವಕಾಶವನ್ನು ಕೊಡ್ತಾರೆ. ನನಗೂ ಕೂಡ ಆಕಸ್ಮಿಕವಾಗಿ ಒಂದು ಬಂದಂಥ ಅವಕಾಶ. ಇವಾಗ ಮೊನ್ನೆ ನೋಡುವಾಗ ಯೂಟ್ಯೂಬಲ್ಲಿ ಸರ್ ಎಷ್ಟು ಜನ ಕೇಳಿದಾರಂತೆ, ಮೊನ್ನೆ ಕೇಳಿದ್ದೇನೆ, ನಮ್ಮ ಪ್ರೊಡ್ಯೂಸರ್ ಸರ್ ಫೋನ್ ಮಾಡಿದರು, ಸರ್ ಇದನ್ನ ಪದ್ಯ ಏತು ಜನ ಕೇಂದ್ರೀರಿ ಗೊತ್ತುಂಟ, ಗೊತ್ತಿಲ್ಲ ಅಂತ ಹೇಳಿದೆ. 1,42,000 ಜನ ಕೇಳಿ ಆಯ್ತು ಆ ಪದ್ಯವನ್ನು. ನನಗೆ ಒಮ್ಮೆ ಖುಷಿಯಾಯಿತು, ಆಗಲಿ ನನ್ನ ಯೋಗ, ನನ್ನ ಭಾಗ್ಯ. ಹಾಗೆ ಎಲ್ಲ ಮಕ್ಕಳು ಕೂಡ ಬೆಳೆಯಲಿ, ದೇವರು ಒಳ್ಳೇದು ಮಾಡಲಿ, ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ. ಅನೇಕ
ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮಾಡಿದ ಈ ಪುಣ್ಯ ದೇವಸ್ಥಾನ ಶಾಲೆ ಅಂತ ಹೇಳಿದರೆ ಅದು ದೇವಸ್ಥಾನ, ವಿದ್ಯಾದೇಗುಲ. ಈ ದೇಗುಲ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಒಳ್ಳೆ ಪ್ರಜೆಗಳಾಗಿ ಬೆಳೆಯಿರಿ ಅಂತ ಹೇಳುತ್ತಾ ನನ್ನನ್ನು ಕರೆದಕ್ಕೆ ಇನ್ನೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೊಸ